4 ದಲಿತ ಶಾಸಕರಿದ್ರು. ದಲಿತ ಶಾಸಕರಿಗೆ ಒಂದು ಬಾರಿ ಅಲ್ಲಿ ನಿರ್ದೇಶಕರಾಗಿ ಮಾಡಲು ಬಿಡಲೇ ಇಲ್ಲ. ಇವತ್ತು ಎಸ್.ಎನ್. ನಾರಾಯಣಸ್ವಾಮಿ ಅವರು ಅತಿ ಹೆಚ್ಚಿನ ಮತದಲ್ಲಿ, ನೀವು ಅವರು ಕ್ಷೇತ್ರದಲ್ಲಿ ಆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಪಡೆದು ಇವತ್ತು ಕೋಮಲಲ್ಲಿ ನಿರ್ದೇಶಕರಾಗಿದ್ದಾರೆ. ನಾವು ಸರ್ಕಾರವನ್ನ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಒಬ್ಬ ದಲಿತ ಶಾಸಕರನ್ನ, ಒಬ್ಬ ದಲಿತ ಪ್ರತಿನಿಧಿಯನ್ನ ನಾವು ಕೋಮಲ್ಗೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಸ್.ಎನ್. ನಾರಾಯಣಸ್ವಾಮಿ ಅವರು ಅತಿ ಹೆಚ್ಚಿನ ರೀತಿಯಲ್ಲಿ ಮತ ಗಳಿಸಿದ್ದಾರೆ. ಅವ್ರ ರೀತಿಯಲ್ಲಿ ಅಲ್ಲಿ ಯಾವುದೇ ಬೇರೆ ನಿರ್ದೇಶಕರು ಆ ಹಂತದ ಮತಗಳನ್ನು ಪಡೆಯಲಿಲ್ಲ. ಇವರು ಅತಿ ಹೆಚ್ಚಿನ ರೀತಿಯಲ್ಲಿ ಇವರು ಮತವನ್ನು ಪಡೆದಿದ್ದಾರೆ. ಒಂದು ಬಾರಿನೂ ಅಲ್ಲಿ ದಲಿತರನ್ನ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ. ಒಂದು ಬಾರಿ ಅಲ್ಲಿ ದಲಿತರನ್ನ ತಲೆ ಎತ್ತೋದಕ್ಕೆ ಬಿಡಲೇ ಇಲ್ಲ. ಅದು ದಲಿತ ಏನು ಅದು ಮೀಸಲಾತಿ ಕ್ಷೇತ್ರ ಆಗಿದ್ರು ಸಹ ಅಲ್ಲಿ ಯಾವುದೇ ದಲಿತರಿಗೆ ಆಗಲಿ ದಲಿತ ಶಾಸಕರಿಗಾಗಲಿ ಅಲ್ಲಿ ಮೇಲೆ ಬರೋದಕ್ಕೆ ಅಲ್ಲಿ ಬಿಡ್ತಾ ಇಲ್ಲ. ಇವತ್ತು ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ 4 ದಲಿತ ಶಾಸಕರನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕೋಲಾರ ಜಿಲ್ಲೆನೂ ಒಂದು ಕಾರಣ ಅಂತೇಳಿ ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲಾತಿ ಇರುವಂತ ವ್ಯಕ್ತಿಗಳನ್ನ ಬಿಟ್ಟು ಬೇರೆ ಯಾರ್ಯಾರಿಗೂ ಅಲ್ಲಿ ನಿರ್ದೇಶಕರಾಗಿ ಕುಂಡಿಸೋದು, ಆ ಸಂಸ್ಥೆಯನ್ನು ಹಾಳು ಮಾಡಿರುವಂತದ್ದು ಎಷ್ಟೋ ನಿರ್ದೇಶಕರ ಈಗಾಗಲೇ ನಮ್ಮ ಪತ್ರಿಕಾ ಇದರಲ್ಲಿ ನಾವು ಇದು ಮಾಡಿದ್ದೀವಿ. ಯಾವ್ಯಾರು ಏನೇನು ಮಾಡಿದ್ದಾರೆ ಅಂತೇಳಿ ನಮ್ಮ ಪತ್ರಿಕಾ ಇದರಲ್ಲಿ ಪ್ರಕಟಣೆ ಮಾಡಿದ್ದೀವಿ ನಾವು. ಅಂಥವ್ರನ್ನ ಇವತ್ತು ಅಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅವರ ಪ್ರಬಲ, ಹಣದ ಪ್ರಬಲನೋ ಅಥವಾ ಯಾರ ಪ್ರಬಲನೋ ಗೊತ್ತಿಲ್ಲ, ಪ್ರಬಲ ಅವರು. ಇಲ್ಲಿ ದಲಿತರು ಯಾರು ಮೇಲೆ ಬರಬಾರ್ದು, ಕೋಲಾರ ಜಿಲ್ಲೆಯಲ್ಲಿ ದಲಿತರು ಯಾರು ಮೇಲೆ ಬರಬಾರ್ದು, ದಲಿತರನ್ನ ತುಳಿಯುವಂತ ಕೆಲಸಗಳ ಅಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದು ನಿಮ್ಮ ಮುಂದೆ ನಮ್ಮ ನೋವುಗಳನ್ನ ಮತ್ತೆ ಆ ಕ್ಷೇತ್ರದ ಜನರ ನೋವುಗಳನ್ನ ನಿಮ್ಮ ಮುಂದೆ ಇಟ್ಟು ನಮ್ಮ ಎಸ್.ಎನ್. ನಾರಾಯಣಸ್ವಾಮಿ ಅವರು ಅಲ್ಲಿ ಅಧ್ಯಕ್ಷರನ್ನಾಗಿ ಮೊದಲ ಬಾರಿಗೆ ದಲಿತರನ್ನ ಒಂದು ಬಾರಿ ಆ ಜಾಗದಲ್ಲಿ ಕೂರಿಸಬೇಕು ಅಂತೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ನಮ್ಮ ಒತ್ತಾಯಗಳನ್ನ ನಾವು ಇಲ್ಲಿ ಇಟ್ಟಿದ್ದೀವಿ. ಹಂಗಾಗಿ ನೀವು ದಯವಿಟ್ಟು ನಿಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ನೀವು ಅತಿ ಹೆಚ್ಚಿನ ಪ್ರಚಾರ ಕೊಟ್ಟು ಎಸ್.ಎನ್. ನಾರಾಯಣಸ್ವಾಮಿ ಅವರು ಆ ಕೋಮಲ್ಗೆ ಅಧ್ಯಕ್ಷರನ್ನಾಗಿ ಬರಲು ನೀವು ಪ್ರಚಾರ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲೂ ಸಹ ಕೈ ಮುಗಿದು ನಾನು ಕೇಳ್ಕೊಳ್ತೇನೆ. ಇಷ್ಟೊತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನನ್ನ ಹೆಸರು ಸಿದ್ದಾಪುರ ಮಂಜುನಾಥ್ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ಹಾಗೂ ಕರ್ನಾಟಕ ಅಹಿಂದ ಸಂಘಟನೆಗಳ ರಾಜ್ಯ ಸಂಚಾಲಕನಾಗಿ ನಾನು ಮುಂದುವರೆದಿದ್ದೀನಿ. ನನ್ನ ಜೊತೆ ನಮ್ಮ ಗೋಪಾಲು ಮತ್ತೆ ನಮ್ಮ ಶಂಕರ್ ರಾಮಲಿಂಗಯ್ಯನವರಿದ್ದಾರೆ. ಈಗ ಶಂಕರ್ ರಾಮಲಿಂಗಯ್ಯನವರು ಇವತ್ತು ದಿನ ನಾವು ಪತ್ರಿಕೆ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದಂತಹ ಉದ್ದೇಶ ಈಗಾಗಲೇ ಸಹೋದರರಾದಂತಹ ಸಿದ್ದಾಪುರ ಮಂಜುರವರು ತಮಗೆ ಮಾಹಿತಿ ನೀಡಿದ್ದಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವು ಮಾಹಿತಿಗಳು ತಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಪ್ರಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಶಾಸಕರಾಗಿ ಈ ಒಂದು ವಿಜಯೋತ್ಸವ ಮಾಡಿರೋದು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿ. ಸೊ ಇದೆಲ್ಲ ನಾವು ಗಮನಿಸಿದಾಗ ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅವರು ನಾವು ಅಹಿಂದ ಪರ, ನಾವು ಹಿಂದುಳಿದ ಪರ ಅಂತ ಎಲ್ಲ ಸಂದರ್ಭದಲ್ಲೂ ಹೇಳ್ಕೊಂಡ್ಬರ್ತಾ ಇದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ. ಸೊ ನಾವು ನಿರ್ದೇಶಕರಾಗಿ ಈ ಒಂದು ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ನಮ್ಮ ಹೆಸರನ್ನ ನಾರಾಯಣಸ್ವಾಮಿ ಅವರನ್ನ ಸೊ ನೀವು ನೇಮಕ ಮಾಡಲೇಬೇಕು ಅಂತ ಒಂದು ವಿಚಾರ. ಸೊ ಅದರ ಪ್ರತಿಸ್ಪರ್ಧಿಯಾಗಿ ಆ ಒಂದು ಇದಕ್ಕೆ ಮಾಲೂರು ಶಾಸಕರಾದಂತಹ ನಂಜೇಗೌಡರು ಸಹ ಒಂದು ಸ್ಪರ್ಧಿಯಾಗಿದ್ರು. ಅವ್ರ ಮೇಲೆ ಸುಮಾರು ಹಲವಾರು ಕೇಸ್ಗಳಿದೆ. ಅಂದ್ರೆ ಅವ್ರು 3 ಬಾರಿ ಶಾಸಕರಾಗಿದ್ದಾರೆ, ದಲಿತರ ಪರವಾಗಿ ಧ್ವನಿಗಳೆತ್ತಿದ್ದಾರೆ.